ಆದರೆ ನಿಮ್ಮಪ್ಪನನ್ನ ಉತ್ತಮ ಲೋಕಕ್ಕೆ ಕಳಿಸು ಅಂತ ಇದೆಯಲ್ಲ, ನಿಮ್ಮಪ್ಪನಾಗುವ ಮೊದಲು ಅವನನ್ನ ವೈಕುಂಠ ದ್ವಾರವನ್ನ ಕಾಯುವ ದ್ವಾರಪಾಲಕನು. ಅವನ ಮೇಲೆ ಎಷ್ಟು ಕರುಣೆಯನ್ನ ಮಾಡಿದ್ದೇನೆ ಗೊತ್ತಾ? ಯಾವ ಲಕ್ಷ್ಮೀದೇವಿ ಕುಳಿತುಕೊಳ್ಳುವಂತಹ ತೊಡೆ ಇದೆಯಲ್ಲ, ಆ ತೊಡೆಯ ಮೇಲೆ ಅವನನ್ನ ಮಲಗಿಸಿಕೊಂಡಿದ್ದೇನೆ. ಮಕ್ಕಳನ್ನ ಹೇಗೆ ತಂದೆ ತೊಡೆಯ ಮೇಲೆ ಮಲಗಿಸಿಕೊಡ್ತಾನಲ್ಲ, ಹಾಗೆ ನನ್ನ ಮನೆಯನ್ನ ಕಾಯುವ ದ್ವಾರಪಾಲಕವನು ಅವನನ್ನ ಮಗು ಅಂತ ತಿಳಿದುಕೊಂಡು ನನ್ನ ತೊಡೆಯ ಮೇಲೆ ಮಲಗಿಸಿದ್ದೇನೆ. ಯಾಕೆ? ಯಾವ ಹಿರಣ್ಯಕಶಿಪುವನ್ನ ಹೆಂಗ್ ಬೇಕಂಗ ಕೊಲ್ಬಹುದಾಗಿತ್ತು, ಕುತ್ತಿಗೆ ಹಿಸುಕಬಹುದಾಗಿತ್ತು, ನಿಂತಲ್ಲೇ ಎದಿಗೆ ಹೊಡಿಬಹುದಾಗಿತ್ತು, ಯಾವುದಾದರೂ ಆಯುಧದಿಂದ ಚುಚ್ಚಬಹುದಾಗಿತ್ತು. ಏನನ್ನೂ ಮಾಡದೇನೆ ತೊಡೆಯ ಮೇಲೆ ಯಾಕೆ ಕೂಡಿಸಿಕೊಂಡೆ ಗೊತ್ತಾ? ಲಕ್ಷ್ಮೀದೇವಿ ಕೂಡುವಂತಹ ತೊಡೆಯಲ್ಲಿ ಕುಳಿತುಕೊಂಡು ಆ ಲಕ್ಷ್ಮೀದೇವಿ ಇರುವಂತಹ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನ ಸಂಹಾರವನ್ನ ಮಾಡಿದ್ದೇನೆ. ಯಾಕೆ? ಎಲ್ಲ ಪದಗಳನ್ನ ನೀಡುವಂತಹ ಎಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಎಲ್ಲ ದೇವತೆಗಳಿಗೆ ಅವರವರ ಪದವಿಯನ್ನ ನೀಡುವಂತಹ ಮಹಾನುಭಾವಳು ಲಕ್ಷ್ಮೀದೇವಿ. ಅದಕ್ಕೆ ಲಕ್ಷ್ಮೀದೇವಿಗೆ ಇಂಡೈರೆಕ್ಟ್ ಆಗಿ ಸೂಚನೆ ಕೊಡ್ಲಿಕ್ಕೆ ಇವನು ಬರ್ತಾ ಇದ್ದಾನೆ. ಇವನ ಮೊದಲ ಪದವಿ ಏನಿತ್ತಲ್ಲ, ನನ್ನ ಮನೆಯ ಕಾಯುವ ಪದವಿ, ಆ ಪದವಿಯೇ ಅವನಿಗೆ ಕೊಡು ಅಂತ ಅವಳು ಕೂಡುವ ಸ್ಥಾನದಲ್ಲೇನೆ ನಿಮ್ಮಪ್ಪನನ್ನ ನಾನು ಕೊಂದಿದ್ದೇನೆ ಅಂತಾರೆ ನರಸಿಂಹದೇವರು. ಎಂತಹ ಅದ್ಭುತ ನೋಡಿ. ಅದಕ್ಕೆ ಆಲದೆಲೆಯ ಮೇಲೆ ಪರಮ ಪುರುಷನಂದು ಕಾಲವನರಿತು ಬಡಿಸಲು ಒಲಗವನು ಮಾಡಿ ಕೊಂಡಾಡಿ ಜೀವರ ಮೂಲ ಕರ್ಮಂಗಳ ತಿರುವಂತೆ ಮಾಡಿದ ಎನ್ನಮ್ಮ ಎನಬೇಡವೇ ಸಿರಿದೇವಿ ಎಲ್ಲಾರ ಅಮ್ಮನಲ್ಲವೇ. ಅಂತಹ ಲಕ್ಷ್ಮೀದೇವಿ ಆ ಮಹಾ ಪದವಿಯ ಕೊಡುವ ಭಾಗ್ಯವಂತೆ ಅಂತ ಆ ಎಲ್ಲ ಪದವಿಗಳನ್ನ ನೀಡುವಂತಹ ಲಕ್ಷ್ಮೀದೇವಿಯ ಕಡೆಯಲ್ಲೇನೆ ನಿಮ್ಮಪ್ಪನನ್ನ ಕಳಿಸಿದ್ದೇನೆ. ಉತ್ತಮವಾದ ಲೋಕವನ್ನ ನಿಮ್ಮಪ್ಪನಿಗೆ, ನನ್ನ ಲೋಕವನ್ನೇ ನಾನು ಕೊಡ್ತೇನೆ. ಪುನಃ ನನ್ನ ಮನೆಯನ್ನ ಕಾಯುವ ಸೌಭಾಗ್ಯವನ್ನ ಕೊಡ್ತೇನೆ. ಸದಾ ಕಾಲದಲ್ಲಿ ನನ್ನನ್ನ ಕಾಣುವಂತಹ ಸೌಭಾಗ್ಯವನ್ನ ಕೊಡ್ತೇನೆ. ಅಂತಹ ಹಿರಣ್ಯಕಶ್ಯಪು ಅದಕ್ಕಾಗಿ ನೋಡು, ದಾಸರು ಒಂದು ಮಾತು ಕೇಳಿದ್ರಲ್ಲ, ಸಿರಿಪ್ಪ ತೊಡೆಯೊಳು ಅರಿಯನೆತ್ತಿರುವುದು ಅಂತಾರೆ ದಾಸರು, ಪುರಂದರ ದಾಸರು. ಆ ನಿಟ್ಟಿನಲ್ಲಿ ಇದು ಏನಂಗ? ಮೋಹನ ಅಂಗ. ಎಂತಹ ಅಂಗನೋ ನಿಂದು? ಒಟ್ಟು ಡಿಫರೆಂಟ್ ಅಂಗ ಅಲ್ವಾ? ಮೇಲೆ ಸಿಂಹ, ಕೆಳಗಡೆ ಮನುಷ್ಯ. ಇಷ್ಟಾದರೂ ಮಾತು ಮಾತ್ರ ಸಿಂಹದಂತೆ, ಕೃತಿ ಮಾತ್ರ ಮನುಷ್ಯರಂತೆ. ಇಂತಹ ಅತ್ಯದ್ಭುತವಾದಂತಹ ರೂಪ ನಿನ್ನದು. ಇದು ಏನಂಗ? ಮೋಹನಾಂಗ. ಎಲ್ಲರನ್ನ ಮೋಹಗೊಳಿಸುವಂತಹ ಅಂಗಗಳನ್ನ ಹೊತ್ತು ಬಂದಂತಹ ಭಗವಂತ. ತೊರವೆಯ ನರಹರಿ ಪುರಂದರ ವಿಠಲ ಸಿರಿಪ ತೊಡೆಯೋಳು ಅರಿಯನೆತ್ತಿರುವುದು. ಆ ಸಿರಿ ಲಕ್ಷ್ಮೀದೇವಿ ಬಂದು ಕೂಡುವಂತಹ ಸ್ಥಳದಲ್ಲಿ ಆ ದುಷ್ಟನನ್ನ ಎತ್ತಿದ್ದೀಯಲ್ಲ, ಎಂತಹ ಕಾರುಣ್ಯ ಸ್ವಾಮಿ ನಿಂದು ಅಂತ ಆ ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳ್ತಾರೆ. ಅಂತಹ ಉತ್ತಮವಾದಂತಹ ಲೋಕ ಅಲ್ಲವೋ